ಬೆಂಗಳೂರಲ್ಲಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳುಂಟಾಗಿವೆ. ಈ ಹಿನ್ನೆಲೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ರೌಂಡ್ಸ್ ಹಾಕಲಿದ್ದಾರೆ. ಮಳೆ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಇದೇ ವೇಳೆ 2 ಫ್ಲೈಓವರ್ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಈಗಾಗಲೇ ಸಂಚಾರಕ್ಕೆ ಅಡ್ಡಿಯಾಗಿರುವ ಮರಗಳ ವರದಿ ಕೇಳಿದ್ದೀನಿ. ವರದಿ ಬಂದ ಬಳಿಕ ಜಿಬಿಎ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರು. ಈಗಾಗಲೇ ನಾನು ಫಾರೆಸ್ಟ್ ಇದು ನಮ್ಮ ಮರಗಳನ್ನ ಕಟ್ಟಿಂಗ್ ಎಲ್ಲೆಲ್ಲಿ ಕೊಂಬೆಗಳಿದೆ ರಸ್ತೆಗೆ ಎಫೆಕ್ಟ್ ಆಗ್ತದೆ ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ. ಅವ್ರು ಐಡೆಂಟಿಫೈ ಮಾಡಿ ನಮ್ಗೆ ಲಿಸ್ಟ್ ಕೊಡಿ, ಅದೆಲ್ಲ ಕಾರ್ಪೊರೇಷನ್ ಅವ್ರು ಒಂದು ಕಡೆಯಿಂದ ಕಟ್ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಕಟ್ ಮಾಡಿಬಿಟ್ಟು, ಯಾಕೆಂದರೆ ಎಲ್ಲ ಮರಗಳು ಬಿದ್ದು ರೋಡಲ್ಲಿ ಎಲ್ಲ ಭಾಳ ಸಮಸ್ಯೆ ಆಗ್ತಾಯಿದೆ ವೆಹಿಕಲ್ಗಳ ಮೇಲೆಲ್ಲ. ಎಲ್ಲೆಲ್ಲ ಆ ಥರ ಒಣಗೋಗಿರೋ ಕೊಂಬೆಗಳಿದೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ನಾವು ಲಿಸ್ಟ್ ಮಾಡಿ ಅಂತ ಹೇಳಿದ್ವಿ. ಆ ಕೆಲಸ ಕೂಡ ಮಾಡ್ತೀವಿ. ಎಲ್ಲ ಕಡೆ ಏನಾದ್ರು ನೀರು ಬ್ಲಾಕ್ ಆಗೋಂಥ ಸಂದರ್ಭ ಇದ್ದರೆ ಎಲ್ಲ ಕಡೆನೂ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀವಿ. ಸದ್ಯ ಮಳೆ ಬರಲಿ ಅನ್ನೋ ನಾನು ಸಮಸ್ಯೆ ಬರ್ತದೆ. ಆದರೆ ಕೆಲವು ಕಡೆ ಎಲ್ಲೆಲ್ಲಿ ಆ ರೀತಿ ಕಾಂಪೌಂಡು ನಿನ್ನೆ ಏನು ನಾವು ಐಡೆಂಟಿಫೈ ಮಾಡಿದ್ದೀವಿ ಅಂಥ ಕಾಂಪೌಂಡ್ಗಳಿರೋ ಕಡೆ ಎಲ್ಲ ಒಂದು ಗುರುತು ಮಾಡಿ ಅಲ್ಲೆಲ್ಲ ಯಾರನ್ನೂ ಕೂಡ ಅಕ್ಕಪಕ್ಕದಲ್ಲಿ ಓಡಾಡೋಕ್ಕಿಲ್ದಂಗೆ ಮತ್ತು ವ್ಯಾಪಾರ ಮಾಡೋಕ್ಕಿಲ್ದಂಗೆ ನಿಲ್ಲಿಸ್ತೀವಿ. ಈಗಾಗಲೇ ನಾನು ಆ ರೋಡ್ ಪಕ್ಕದಲ್ಲಿ ಏನಿತ್ತು ವಾಜಪೇಯಿ ಅವರ ಹಾಸ್ಪಿಟಲ್ ಪಕ್ಕದಲ್ಲಿ ರೋಡ್ ಇತ್ತು, ಅಲ್ಲಿ ಯಾರು ಮುಂದಕ್ಕೆ ಕುಂಡಿಸ್ಬೇಡಿ ಅಂತ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ. ಹೌದು, ಸಿಟಿ ರೌಂಡ್ಸ್ ಇದೆ, ಒಂದೆರಡು ಇದು ಫ್ಲೈಓವರ್ ರೆಡಿಯಾಗಿದೆ. ಆದರೆ ಅದನ್ನು ಪೂಜೆ ಮಾಡಿಬಿಡ್ತೀನಿ ಮಧ್ಯ. ಹೌದು, ಅದು ಕೂಡ ಅದಕ್ಕೆ ಹೋದಂಗೆ ಎಲ್ಲ ಕೆಲಸನೂ ಪೂಜೆನೂ ಮಾಡಿಬಿಡ್ತೀನಿ, ಕೆಲವು ಸಿಟಿ ರೌಂಡ್ಸು ಮಾಡ್ತೀನಿ. ರಾಜ್ಯದಲ್ಲಿ 4 ದಿನ ಮಳೆ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಆಲಿಕಲ್ಲು ಬಿರುಗಾಳಿ ಸಹಿತ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. 60 ಕಿಲೋಮೀಟರ್ ವೇಗದ ಬಿರುಗಾಳಿ ಸಹಿತ ಮಳೆ ಆಗುವಂತ ಸಾಧ್ಯತೆ ಇದೆ. ಇನ್ನು ಮಲೆನಾಡು ಭಾಗದ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಒಳನಾಡು ಭಾಗದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಈ ಹಿನ್ನೆಲೆ ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಮುಂದಿನ ಮಳೆ ಅವಾಂತರ ತಡೆಯೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತ ಪ್ರಕರಣಕ್ಕೆ ಇಂಜಿನಿಯರ್ ತಲೆದಂಡ ಆಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ವಿಭಾಗದ ಇಂಜಿನಿಯರ್ ಅಮಾನತು ಮಾಡೋಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಾರ್ಯಪಾಲಕ ಇಂಜಿನಿಯರ್ ಗೋಡೆಗೆ ಹಾನಿ ಆಗಲಿದೆ ಅಂತ ತಿಳಿದಿದ್ರೂ ಕಾಮಗಾರಿ ನಡೆಯುವಾಗ ಮಣ್ಣು ಸುರಿದಿದ್ದು ಯಾಕೆ, ನೀವ್ಯಾಕೆ ನೋಡ್ಕೊಳ್ಳಿಲ್ಲ ಅಂತ ಆಸ್ಪತ್ರೆಯ ಮುಖ್ಯಸ್ಥರನ್ನ ಸಿಎಂ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಬೌರಿಂಗ್ ಆಸ್ಪತ್ರೆ ಮುಖ್ಯಸ್ಥರಿಗೆ ನೋಟಿಸ್ ಕೊಡೋಕೆ ಸಿಎಂ ಆದೇಶ ಕೊಟ್ಟಿದ್ದಾರೆ. ಇನ್ನು ಸಿಎಂ ಡಿಸಿಎಂ ಸಭೆ ಬಳಿಕ ವಿಧಾನಸೌಧದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್ ಮಾತನಾಡಿದ್ರು. ಮಳೆ ಎದುರಿಸೋಕೆ ಯಾವೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ತನಿಖೆ ಬಳಿಕ ವರದಿ ಬಂದ ನಂತರ ಮತ್ತಷ್ಟು ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲಿದೆ ಅಂತ ಹೇಳಿದ್ರು. ಮಳೆ ಜಾಸ್ತಿ ಬರಲಿ. ಬೆಂಗಳೂರು ವಿಚಾರದಲ್ಲಿ ನಾವೀಗಾಗಲೇ ರಾತ್ರಿಯಿಂದಲೇ ಎಲ್ಲ ಕಡೆ ಪೊಲೀಸ್ ಅವರು ಸೇರಿ ಎಲ್ಲೆಲ್ಲಿ ಮರಗಳೆಲ್ಲ ಜಾಸ್ತಿ ಇದೆ, ರಸ್ತೆಯಲ್ಲಿ ಮಳೆ ಮುಖ್ಯಗಳಿದೆ, ಅದನ್ನೆಲ್ಲ ಕಟ್ ಮಾಡಿದ್ರೆ ಅದೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ. ನಾಳೆ ಕಂಟ್ರೋಲ್ ರೆಡಿ ಇದೆ, ಎಲ್ಲ ಆಫೀಸರ್ಸ್ ಹೋಗ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಈಗ 3 ಗಂಟೆಗೆ ನಾನು ಸಿಎಂ ಮೀಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲೇ ಮೀಟಿಂಗ್ ಮಾಡ್ತೀವಿ ಸಿಎಂ ಚೇಂಬರಲ್ಲಿ 3 ಗಂಟೆಗೆ. ಆಮೇಲೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ನಿನ್ನೆ ವಿಚಾರ ಪ್ರಸ್ತಾಪ ಮಾಡೋದು 3 ಗಂಟೆಗೆ ಭೇಟಿ ಮಾಡ್ತಾ ಇದ್ದೀನಿ. ನಾನು ಯಾವ ಅಧಿಕಾರಿಗಳ ನಿರ್ಲಕ್ಷ್ಯ ಹೇಳಿಲ್ಲ. ವಾಜಪೇಯಿ ಅವರ ಹಾಸ್ಪಿಟಲ್ ಬೋರಿಂಗಿತ್ತು, ಈಗ ವಾಜಪೇಯಿ ಹಾಸ್ಪಿಟಲ್ ಇದೆ. ಇಲ್ಲಿ ಗೋಡೆ ಇತ್ತು, ಗೋಡೆಗಿಂತ ಮಣ್ಣು ತುಂಬಿಟ್ಟಿತ್ತು. ಆ ಪ್ರೆಷರ್ ನಾನು ಬಿದ್ದಿದೆ. ಆ ರೋಡಲ್ಲಿ ಕಂಪ್ಲೀಟ್ ಇನ್ನು ಯಾರನ್ನು ಕೂಡ ನೀವು ಕುಂಡಿಸಬಾರ್ದು ಅಂತ ನಾನು ಆಲ್ರೆಡಿ ನಿನ್ನೆ ರಾತ್ರಿ ನಿರ್ದೇಶನ ಹಾಕಿದ್ದೀನಿ. ಅಂತ ಎಲ್ಲೆಲ್ಲಿ ಗೋಡೆಗಳಿದೆ ಎಲ್ಲ ಐಡೆಂಟಿಫೈ ಮಾಡಿದ್ದೀನಿ. ಆಲ್ ಸ್ಟ್ರೀಟ್ ಬಿಲ್ಡರ್ಸ್ನ ಅಂತ ಗೋಡೆಗಳ ಪಕ್ಕ ಎಲ್ಲ ಖಾಲಿ ಮಾಡಿ. ಸಿಎಂ ಅವರು ಮತ್ತು ಡೆಪ್ಯೂಟಿ ಸಿಎಂ ಅವರು ಇನ್ನೂ ಹೆಚ್ಚಾಗಿ ಸಿದ್ಧತೆ ಮಾಡಿಕೊಳ್ಳಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್
ಪ್ರಕ್ರಿಯೆ ಇನ್ನೂ ಹೆಚ್ಚಾಗಿ ಚುರುಕು ಆಗಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿನ್ನೆ ಆಗಿರ್ತಕ್ಕಂಥ ದುರಂತದ ಬಗ್ಗೆ ಅವರು ಪರಿಶೀಲನೆ ಮಾಡಿ ಕೆಲವು ಇಂಜಿನಿಯರ್ಸ್ ಮೇಲೆ ಮತ್ತು ಅಫಿಷಿಯಲ್ಸ್ ಮೇಲೆ ಕ್ರಮ ತಗೊಳ್ಳೋಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕೆಲವ್ರಿಗೆ ನೋಟಿಸ್ ಕೊಡೋದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದರ ಜೊತೆಗೆ ತನಿಖೆ ಅಂತ್ಯಗೊಂಡ ನಂತರ ಅದರಲ್ಲಿ ಏನು ರಿಪೋರ್ಟ್ ಇದೆ ಅದು ಬಂದ ನಂತರ ಇನ್ನೂ ಹಲವಾರ ಮೇಲೆ ಆ್ಯಕ್ಷನ್ ಆಗುತ್ತೆ, ಕ್ರಮ ಆಗುತ್ತೆ ಅಂತ ಕೂಡ CM ಅವರು ಮತ್ತು ಡೆಪ್ಟಿ CM ಅವರು ಹೇಳಿದ್ದಾರೆ. ಭಾರೀ ಮಳೆಯಿಂದ ಜಲಾವೃತವಾಗಿದ್ದ KR ಸರ್ಕಲ್ ಅಂಡರ್ ಪಾಸ್ನಲ್ಲಿ ಇನ್ನೂ ನೀರು ತೆರವಾಗಿಲ್ಲ. ನಿನ್ನೆ ಇಡೀ ದಿನ ಹಾಗೂ ರಾತ್ರಿ ಇಡೀ ಅಗ್ನಿಶಾಮಕ ದಳದ ಸಿಬ್ಬಂದಿ ನೀರನ್ನು ಪಂಪ್ ಮಾಡೋ ಕೆಲಸ ಮಾಡಿದ್ರು, ಆದರೂ ನೀರು ಹೊರ ಹಾಕೋಕ್ಕಾಗಿಲ್ಲ. ಅಂಡರ್ ಪಾಸ್ನಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರೋದ್ರಿಂದ ನೀರು ಹೊರ ಹಾಕೋಕ್ಕೆ ಹರಸಾಹಸ ಪಡುವಂತಾಗಿದೆ. ಸುಮಾರು 25 ಅಡಿಗೂ ಹೆಚ್ಚು ನೀರು ನಿಂತಿದೆ. ಇನ್ನು ನಿನ್ನೆ ಘಟನಾ ಸ್ಥಳಕ್ಕೆ ಲೋಕಾಯುಕ್ತರು ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 2 ದಿನದಿಂದ ಮಳೆ ಅಬ್ಬರ ಜೋರಾಗಿದ್ದು ಸಾಲು ಅವಾಂತರಗಳ ಸೃಷ್ಟಿಯಾಗಿದೆ. ಮಳೆ ಬಿದ್ದು 36 ಗಂಟೆ ಆದರೂ ಕೂಡ CM ನಿವಾಸದ ರಸ್ತೆ ಇನ್ನೂ ಕೂಡ ಸಂಚಾರಕ್ಕೆ ಮುಕ್ತವಾಗಿಲ್ಲ. ಬುಧವಾರ ಸಂಜೆ ಸುರಿದಂಥ ಬಿರುಗಾಳಿ ಮಳೆಗೆ ಕುಮಾರಕೃಪಾ ರಸ್ತೆಯಲ್ಲಿ ಮರದ ಕೊಂಬೆಗಳು, ಗಾಲ್ಫ್ ಕ್ಲಬ್ ನೆಟ್ ಹಾಗೂ ಪಿಲ್ಲರ್ಗಳು ಉರುಳಿ ಬಿದ್ದಿದ್ವು. ಮರಗಳ ಮೇಲೆ ಬಿದ್ದಿದ್ದಂಥ ನೆಟ್ ಹಾಗೂ ಬೃಹತ್ ಪಿಲ್ಲರ್ ತೆರವಿಗೆ ಹರಸಾಹಸ ಪಡುವಂತಾಗಿದೆ. ಕಳೆದ ರಾತ್ರಿ ಕೂಡ ಬೃಹತ್ ಕ್ರೇನ್ಗಳನ್ನು ಬಳಸಿ ನೆಟ್ ಹಾಗೂ ಪಿಲ್ಲರ್ ತೆರವು ಕಾರ್ಯ ಮಾಡಲಾಗಿದೆ. ಮರಗಳ ಮೇಲೆ ಬಿದ್ದಿರುವಂಥ ನೆಟ್ ತೆರವಿಗೆ ರಾತ್ರಿ ಇಡೀ ಕಾರ್ಯಾಚರಣೆ ಮುಂದುವರೆದಿತ್ತು. ಕುಮಾರಕೃಪಾ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿದೆ. ಬೆಂಗಳೂರು ಹೊರವಲಯ ತಲಘಟ್ಟಪುರದಲ್ಲಿ ಮಳೆಯಾಗಿದೆ. ಬಿಟ್ಟು ಬಿಡದೆ ಮಳೆ ಸುರಿದಿದ್ದು ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನು ಬೆಂಗಳೂರಲ್ಲಿ ಮಹಾಮಳೆಗೆ ಜನಜೀವನ ಬುಡಮೇಲು ಆಗ್ತಾ ಇದ್ದು GBA ಮುಖ್ಯ ಆಯುಕ್ತರು ನಗರ ಪಾಲಿಕೆಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಮಳೆ ನಿಲ್ಲೋವರೆಗೆ ಎಲ್ಲ ಇಂಜಿನಿಯರ್ಗಳ ರಜೆಯನ್ನ ರದ್ದು ಮಾಡಲಾಗಿದೆ. 5 ನಗರ ಪಾಲಿಕೆಗಳ ಆಯುಕ್ತರಿಗೂ ಸೂಚಿಸಿರುವ ಮಹೇಶ್ವರ್ ರಾವ್ ಮರ ತೆರವು, ಒಳಚರಂಡಿ ಹರಿವು ಹೀಗೆ ಎಲ್ಲ ತರಹದ ಕೆಲಸಗಳು ನಿರಂತರ ನಡೀಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಇನ್ನು 3 ದಿನ ಮಳೆಯಾಗುವಂಥ ಸಾಧ್ಯತೆ ಇದ್ದು ಆನೇಕಲ್ನಲ್ಲೂ ಕೂಡ ನಿನ್ನೆ ಮಳೆಯಾಗಿದೆ. ಬೇಸಿಗೆ ಬಿಸಿಲಿಗೆ ಕಂಗೆಟ್ಟಿದ್ದಂಥ ಜನತೆಗೆ ವರ್ಣ ತಂಪೆರೆದಿದ್ದಾನೆ. ಮಳೆ ಸುರಿದ ಪರಿಣಾಮ ಆನೇಕಲ್ನಲ್ಲಿ ಟ್ರಾಫಿಕ್ ಉಂಟಾಗಿ ವಾಹನ ಸವಾರರು ಪರದಾಟವನ್ನು ಮಾಡಿದರು. ಚಾಮರಾಜನಗರದ ಬಂಡೀಪುರದಲ್ಲಿ ಭಾರೀ ಮಳೆಯಾಗಿದ್ದು ಬಿಸಿಲಿಗೆ ಒಣಗ್ತಾ ಇದ್ದ ಕಾಡಿಗೆ ಜೀವ ಕಳೆ ಬಂದಂತಾಗಿದೆ. ಕಾಡಿನ ವನ್ಯಜೀವಿಗಳು ಮಳೆಯಲ್ಲಿ ಮಿಂದೆದ್ದಿವೆ. ರಣ ಬಿಸಿಲಿಗೆ ಬರಿದಾಗ್ತಾ ಇದ್ದ ಕಾಡಿನ ಕೆರೆ ಕಟ್ಟೆಗಳಿಗೆ ಮಳೆಯಿಂದ ನೀರು ಬಂದಿದೆ. ಇನ್ನೂ ಕೆಲವೆಡೆ ಮರಗಳು ಧರೆಗುರುಳಿವೆ. ಅಲ್ಲದೆ ಕಾಡಿಗೆ ಕಾಡ್ಗಿಚ್ಚು ತಗುಲು ಆತಂಕದಲ್ಲಿದ್ದ ಅರಣ್ಯಾಧಿಕಾರಿಗಳು ಮಳೆಯಿಂದ ಸ್ವಲ್ಪ ನಿರಾಳರಾಗಿದ್ದಾರೆ. ಜಿಲ್ಲೆಯ ವಿವಿಧೆಡೆ ಸುರಿದ ಬಿರುಗಾಳಿ ಸಹಿತ ಮಳೆಗೆ 16 ಎಕರೆ ಬಾಳೆ ಬೆಳೆ ನೆಲಕಚ್ಚಿದೆ. ಹನೂರು ತಾಲೂಕಿನ ಮೀನಿಯಂ, ಗುಂಡ್ಲುಪೇಟೆ ತಾಲೂಕಿನ ಶಿವಪುರ, ಹುಂಡಿಪುರ, ಬೆಳವಾಡಿ, ಶೆಟ್ಟಹಳ್ಳಿ, ಹಂಗ್ಲಾಪುರ, ಕಲ್ಲಿಗೌಡನಹಳ್ಳಿ ಮೊದಲಾದ ಗ್ರಾಮಗಳಲ್ಲಿ ರೈತರಿಗೆ ಅಪಾರ ಬೆಳೆ ನಷ್ಟ ಆಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಗಾಣಕಲ್ ಗ್ರಾಮದಲ್ಲಿ ಜೋರು ಮಳೆಗೆ ರೈತರು ಬೆಳೆದಂಥ ಬೆಳೆಗಳು ನಾಶವಾಗಿದೆ. ಬಾಳೆ ಹಾಗೂ ತೆಂಗಿನ ಮರಗಳು ನೆಲಕ್ಕುರುಳಿ ರೈತರಿಗೆ ಅಪಾರ ಪ್ರಮಾಣದಲ್ಲಿ ನಷ್ಟವಾಗಿದೆ. ಅಲ್ಲದೆ ಮನೆಗಳ ಮೇಲೆ ಮರ ಬಿದ್ದು ವಿದ್ಯುತ್ ಸಂಪರ್ಕ ಕಟ್ಟಾಗಿ ಕಂಬಗಳು ಸಹ ಜಖಮಾಗಿದೆ. ಸೂಕ್ತ ಪರಿಹಾರಕ್ಕೆ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದ್ದಾರೆ. ನಿನ್ನೆ ರಾತ್ರಿ ಕೂಡ ಗುಡುಗು, ಸಿಡಿಲು, ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಭಾಗದಲ್ಲಿ ಮಳೆಯಾಗಿದೆ.
ಮಧ್ಯಪ್ರಾಚ್ಯದಿಂದ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಸಿಲಿಂಡರ್ ಸಿಗದೆ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ಈ ಮಧ್ಯೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಮಾಡಲಾಗಿದೆ. 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನು ಇವತ್ತು 993 ರೂಪಾಯಿ ಹೆಚ್ಚಿಸಲಾಗಿದೆ. ಈ ಮೂಲಕ ಈಗ ಒಂದು ಸಿಲಿಂಡರ್ ಬೆಲೆ 3071 ರೂಪಾಯಿ ಆಗಿದೆ. ಆದರೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಕಾಂಗ್ರೆಸ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ಮುಂದಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಜನಾಕ್ರೋಶ ಪಾದಯಾತ್ರೆ ಮತ್ತು ಪ್ರತಿಭಟನಾ ಸಭೆ ಆಯೋಜನೆ ಮಾಡಲಾಗಿದೆ. ಮಹಿಳಾ ಮೀಸಲಾತಿ ಮಸೂದೆ ವಿರೋಧಿಸಿದಂಥ ಕಾಂಗ್ರೆಸ್ ನಡೆ ಖಂಡಿಸಿ ನಗರದ ನೆಹರು ಮೈದಾನದಲ್ಲಿ ಇಂದು ಸಂಜೆ 4 ಗಂಟೆಗೆ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಮಾಜಿ ಸಚಿವೆ ಸ್ಮೃತಿ ಇರಾನಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಲಿದ್ದು ನೆಹರು ಮೈದಾನದಿಂದ ಬೃಹತ್ ಪಾದಯಾತ್ರೆ ನಡೆಯಲಿದೆ. ಚಾಮರಾಜನಗರದ ಬಂಡೀಪುರದಲ್ಲಿ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಮುಷ್ಕರ ಮುಂದುವರೆದಿದೆ. ರಾಜ್ಯದ ವಿವಿಧೆಡೆಯಿಂದ ಮುಷ್ಕರಕ್ಕೆ ನೂರಾರು ದಿನಗೂಲಿ ನೌಕರರು ಆಗಮಿಸಿ ಬೆಂಬಲ ಕೊಟ್ಟಿದ್ದಾರೆ. ನಮಗೆ ಕೇವಲ ಭರವಸೆ ಬೇಡ, ಲಿಖಿತ ಆದೇಶ ಬೇಕು. ಹೊರಗುತ್ತಿಗೆ ರದ್ದುಪಡಿಸಿ ಅರಣ್ಯ ಇಲಾಖೆಯಿಂದಲೇ ವೇತನ ಕೊಡಬೇಕು. ಕ್ಷೇಮಾಭಿವೃದ್ಧಿ ಸೌಲಭ್ಯ, ಆರೋಗ್ಯ ವಿಮೆ, ಅಪಾಯ ಭತ್ಯೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬೇಡಿಕೆ ಈಡೇರೋ ತನಕ ಮುಷ್ಕರ ಮುಂದುವರಿಸೋಕೆ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮಾನವೀಯತೆಯ ಆಧಾರದ ಮೇಲೆ ಏನು ಕ್ರಮ ಕೈಗೊಳ್ಳಬಹುದು ಅನ್ನೋ ಬಗ್ಗೆ 7 ದಿನಗಳ ಒಳಗಾಗಿ ವರದಿ ಕೊಡೋಕೆ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಆಡಳಿತ ಸರ್ಕಾರದ ಅಧಿಕಾರಿಗಳು ಇರ್ಬೋದು, ಇದೆಲ್ಲವೂ ಕೂಡ ನಮಗೆ ಸಂವಿಧಾನ ಘಟನೆಯನ್ನ ಈ ವೇದಿಕೆಯಲ್ಲಿ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡೆ ನಾವು ದಿನಾಂಕ ನಿಗದಿ ಮಾಡಿದ್ವಿ. ವಿಶ್ವ ಕಾರ್ಮಿಕ ದಿನಾಚರಣೆ ವಿಶೇಷವಾಗಿ ಗಮನ ಸೆಳೆಯುವಂಥ ಕಾರ್ಯಕ್ರಮ. ಆಯ್ತಾ? ಸುಳ್ಳಾಗಲ್ಲ. ಏನೇನು ಸುಳ್ಳಾಗಲ್ಲ? ನಮ್ಮ ವನ್ಯಜೀವಿ ನೌಕರರ ವಿಚಾರವಾಗಿ ಹೇಳಬೇಕು ಅಂತಂದ್ರೆ, ಈಗ ನೀವು ರೇಷನ್ ಕೆಲವರಿಗೆ ಉಳ್ಕೊಳ್ಳುತ್ತೆ 16.75 ರಾಜ್ಯದಲ್ಲಿ ನಾಯಕತ್ವ ಗೊಂದಲ ದಿನೇ ದಿನೇ ಹೆಚ್ಚಾಗ್ತದೆ. ಈ ಬಗ್ಗೆ ಮಾತನಾಡಿರುವಂಥ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆದಷ್ಟು ಬೇಗ ಗೊಂದಲ ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಇದ್ದಾರೆ, ಹೀಗಾಗಿ ಸಿಎಂ ಬದಲಾವಣೆ ವಿಚಾರ ಬರುವುದಿಲ್ಲ. ಸಿಎಂ ಬದಲಾವಣೆ ವಿಚಾರ ಬಂದರೆ ನಾವೆಲ್ಲ ಚರ್ಚೆ ಮಾಡ್ತೇವೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಥವಾ ನಾವು ಚರ್ಚೆ ಮಾಡ್ತೇವೆ. ಸಿಎಂ ಬದಲಾವಣೆಗೆ ಇನ್ನೂ ಸಮಯವಿದೆ, ಆ ಸಮಯ ಬಂದ ಮೇಲೆ ನೋಡೋಣ ಅಂತ ಹೇಳಿದರು. ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಇನ್ನು ದಲಿತ ಸಿಎಂ ಬಗ್ಗೆ ಯತೀಂದ್ರ ಹೇಳಿಕೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಎಷ್ಟೇ ತಿರುವಿ ಟ್ವಿಸ್ಟ್ ಮಾಡಿ ಕೇಳಿದರೂ ಕೂಡ ನನ್ನ ಉತ್ತರ ಇಷ್ಟೇ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ. ಸಂದರ್ಭ ಬಂದಾಗ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದರು. ಜೊತೆಯಲ್ಲಿದ್ದಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವರು, ಅವರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ಕಾಂಗ್ರೆಸ್ ಪಕ್ಷದಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದ್ರು. ಅವರೆಲ್ಲರೂ ಮುಖ್ಯಮಂತ್ರಿಗಳಾದರು. ಇವರು ಕೂಡ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ. ನಮಗೆ ಒಂದು ಅನಿಸುತ್ತೆ, ಅವರು ಆಗಿದ್ದರೆ ಅವರ ಏನು 50 ವರ್ಷದ ಸೇವೆಗೆ ಒಂದು ಅಂತ್ಯ, ಒಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅದಕ್ಕಾಗಿ ನಾನು ಹೇಳಿದ್ದು ಅವರ ಜೊತೆ. ನಿನ್ನೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಸಭೆ ನಡೆದಿದೆ. ಸಂಪುಟ ಸಭೆ ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾಧ್ಯಮವನ್ನು ಉದ್ದೇಶಿಸಿ ಸಚಿವ ಸಂಪುಟದಲ್ಲಿ 20 ವಿಷಯಗಳನ್ನು ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಕ್ಯಾಬಿನೆಟ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬಂಪರ್ ಕೊಡುಗೆ ಕೊಟ್ಟಿದ್ದು, ಬರೋಬ್ಬರಿ 600 ಕೋಟಿ ವೆಚ್ಚದಲ್ಲಿ ಅಲ್ಪಸಂಖ್ಯಾತರು ವಾಸಿಸೋ ಕಾಲೋನಿಗಳ ಅಭಿವೃದ್ಧಿಗೆ ಅನುಮೋದನೆ ಕೊಡಲಾಗಿದೆ ಅಂತ ಹೇಳಿದರು. ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಫ್ ಇಲಾಖೆ
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಕಾಲೋನಿಗಳ ಅಭಿವೃದ್ಧಿಗೆ 2020-27ನೇ ಸಾಲು ಮತ್ತು 27-28ನೇ ಸಾಲಿಗೆ 600 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ರೂಪಿಸಿ ಕಾಮಗಾರಿಗಳನ್ನು ಅನುಮೋದಿಸಿದ್ದೇವೆ. ಅಲ್ಪಸಂಖ್ಯಾತರ ಧರ್ಮಸ್ಥಳದ ಸೌಜನ್ಯ ಕೇಸ್ ವಿಚಾರಣೆ ನಡೆಸಿರುವಂಥ ಸುಪ್ರೀಂ ಕೋರ್ಟ್ ಮರು ತನಿಖೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಹಾಗೂ ಸಿಬಿಐ ನಿಲುವು ಏನು ಅಂತ ಲಿಖಿತ ಉತ್ತರವನ್ನು ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿತ್ತು. ಈ ಬಗ್ಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ವರದಿ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ನೀಡಿದೆ ಅದನ್ನು ಗಮನಿಸ್ತೇವೆ, ಆ ಬಳಿಕ ಉತ್ತರ ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. We will submit the report if Supreme Court has asked us to submit the report. ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಒಟ್ಟು 56,432 ಸರ್ಕಾರಿ ಹುದ್ದೆಗಳ ಭರ್ತಿ ಆಗಲಿದೆ. ರೋಸ್ಟರ್ ಬಿಂದು 100ರ ಬದಲಾಗಿ 400 ಬಿಂದುಗಳ ಅನ್ವಯ ತುರ್ತು ನೇಮಕಕ್ಕೆ ಸಂಪುಟ ಅಸ್ತು ಅಂತ ಹೇಳಿದ. ಏಪ್ರಿಲ್ 24ರ ಸಚಿವ ಸಂಪುಟ ಸಭೆಯ ನಿರ್ಣಯ ಬದಲಾಯಿಸಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 100 ರೋಸ್ಟರ್ ಬಿಂದುಗಳ ಆಧಾರದಲ್ಲಿ ಮೀಸಲಾತಿ ಕಷ್ಟ ಆಗುತ್ತೆ. ಹೀಗಾಗಿ 400 ರೋಸ್ಟರ್ ಬಿಂದು ಕಲ್ಪಿಸಿ ನೇಮಕಾತಿ ಮಾಡಲಾಗುತ್ತೆ. ಒಟ್ಟು 56,432 ಸರ್ಕಾರಿ ಹುದ್ದೆಗಳ ತುರ್ತು ಭರ್ತಿ ಮಾಡೋಕೆ ಸರ್ಕಾರ ಮುಂದಾಗಿದೆ. ಕೋಲಾರ ಹಾಲು ಒಕ್ಕೂಟ ಕೋಮುಲ್ನಲ್ಲಿ ವಿವಿಧ ಕಾಮಗಾರಿಗಳಲ್ಲಿ 300 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಮಾಜಿ ಶಾಸಕ ಮಂಜುನಾಥ್ ಗೌಡ ಆರೋಪವನ್ನು ಮಾಡಿದರು. ಇದಕ್ಕೆ ಕೋಮುಲ್ ಅಧ್ಯಕ್ಷ ಶಾಸಕ ಕೆ.ವೈ. ನಂಜೇಗೌಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದಿನ 12 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಮಂಜುನಾಥ ಗೌಡ ಕೇಳಿದ್ದಾರೆ. ಅದೆಲ್ಲವೂ ದಾಖಲೆ ನೀಡಲಿಕ್ಕೆ ಸಿದ್ಧವಾಗಿದ್ದಾನೆ. ಕೋಮುಲ್ನಲ್ಲಿ 300 ಕೋಟಿ ಹಗರಣವನ್ನು ಸಾಬೀತು ಮಾಡಿದರೆ ರಾಜಕೀಯವಾಗಿ ನಿವೃತ್ತಿ ಪಡೆದು ನಿಮ್ಮ ಜೊತೆಗೆ ರಾಜಕೀಯ ಮಾಡುವೆ ಅಂತ ಸವಾಲನ್ನು ಹಾಕಿದ್ದಾರೆ. 12 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಬಂದ್ಬಿಟ್ರೆ ಇದರಲ್ಲಿ ಏನೇನೋ ಸಿಕ್ಕೋಗ್ಬಿಡ್ತದೆ ಅಂತೆ. 12 ವರ್ಷ ಅಲ್ಲಪ್ಪ, ಈಗ ಲೋಕಾಯುಕ್ತ ಕೊಟ್ಟಿದ್ದೀವಲ್ಲ, ಟೋಟಲ್ ನಮ್ಮ ಡೈರಿ ಓಪನ್ ಆದಂಗೆ ಇಲ್ಲಿವರೆಗೂ ಏನೇನಾಗಿದೆ ಎಲ್ಲ ಕೊಟ್ಟಿದ್ದೀವಿ. ಅಲ್ಲಿ ತಗೊಂಬಿಡು. ಯಾರಾದರೂ ನಮ್ಮ ನಿರ್ದೇಶಕರಿಗೆ, ನಮ್ಮ ಆಡಳಿತ ಮಂಡಳಿಗೆ, ನಮಗೆ ದುಡ್ಡೇನ ಟ್ರಾನ್ಸ್ಫರ್ ಆಗಿದ್ದರೆ ಆಯ್ತಪ್ಪ, ನೀನು ಹೇಳಿದಂಗೆ ಅವಾಗಲೇ ಹೇಳಿದಿಲ್ಲ, ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಪ್ರತಿದಿನ 5-10 ಲಕ್ಷ ರೂಪಾಯಿ ಇಲ್ಲಿಂದ ಡ್ರಾ ಆಗ್ತದಂತೆ. ಯಾರಿಗೆ? ನಮ್ಮ ಸಂಬಂಧಿಕರಿಗೆ, ನನ್ನ ಸ್ನೇಹಿತರುಗಳಿಗೆ, ನಮ್ಮ ಹೆಸರುಗಳು ಏನೋ ಮಾಡ್ಕೊಂಬಿಟ್ಟಿದ್ವಿ ಅಂತ. ಒಂದು ಚಾಲೆಂಜ್ ಮಾಡ್ತೀವಿ, ತಾಕತ್ತಿದ್ರೆ ನಿಂಗೆ ಧೈರ್ಯ ಇದ್ದರೆ ಇದು ಪ್ರೂಫ್ ಮಾಡಿಬಿಡು. ಇದರ ಮೇಲೆ ನಾನು ಕೇಸು ಕೂಡ ಹಾಕ್ಬೋದು. ಅದನ್ನು ನಾನು ಹಾಕೋದಿಲ್ಲ, ನಾನು ಚಾಲೆಂಜ್ ಮಾಡ್ತೀನಿ. ನಾನು ಇದನ್ನು ಪ್ರೂಫ್ ಮಾಡು. ಮತ್ತು ಅವಾಗಲೇ ಹೇಳಿದ್ನಲ್ಲ, ಒಂದು 300 ಕೋಟಿ ಅದನ್ನು ಪ್ರೂಫ್ ಮಾಡು. ಇವು ಎರಡನ್ನೂ ಪ್ರೂಫ್ ಮಾಡಿಬಿಡಪ್ಪ, ರಾಜಕೀಯ ಬೇಡ ನನಗೆ. ನೀವು 300 ಕೋಟಿ ಹಗರಣ ಪ್ರೂಫ್ ಮಾಡಿಬಿಟ್ರೆ ರಾಜಕೀಯದ ನಿವೃತ್ತಿ ಆಗಿ ಮತ್ತೆ 2ನೇ ಸಾರಿ ನೀನು ಎಮ್ ಎಲ್ ಆಗೋಕ್ಕಾಗಲ್ಲ. 28ಕ್ಕೆ ನಾನು ಬರ್ತೀನಪ್ಪ, ಮತ್ತೆ ಅವಾಗ ನಿನ್ನ ಜೊತೆಲಿ ಇದ್ವಿ, ಮತ್ತೆ ನಾನು ನಿನ್ನ ಜೊತೆಗೆ ಬಂದುಬಿಡ್ತೀನಿ. ನಾನು ಗೋಲಿಬಾರ್ ಮಾಡಿದ್ರು ಹೇಮಾವತಿ ನೀರು ಬಿಡಲ್ಲ ಅಂತ ತುರುವೇಕೆರೆ ಶಾಸಕ MT ಕೃಷ್ಣಪ್ಪ ಹೇಳಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ಮಾತನಾಡಿದ ಅವರು, DK ಶಿವಕುಮಾರ್ ಅವರು ಸಿಎಂ ಆಗಲಿ, ಪ್ರಧಾನಿ ಆಗಲಿ, ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ನಮ್ಮ ಜಿಲ್ಲೆಯ ರೈತರ ಹಿತಾಸಕ್ತಿ ಬಲಿ ಕೊಟ್ಟು ನೀರನ್ನು ಹರಿಸೋಕೆ ಬಿಡೋದಿಲ್ಲ. ಅಧಿಕಾರಕ್ಕೆ ಹೆದರಿ ಲಿಂಕ್ ಕೆನಾಲ್ಗೆ ಅವಕಾಶ ನೀಡೋ ಪ್ರಶ್ನೆನೇ ಇಲ್ಲ. ಯಾರೇ ಬಂದರೂ ಸ್ವಾಗತ, ಆದರೆ ನೀರಿನ ವಿಚಾರದಲ್ಲಿ ರಾಜಿ ಮಾತ್ರ ಆಗಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗಲಿ, ರಾಷ್ಟ್ರ ಪ್ರಧಾನಮಂತ್ರಿ ಆಗಲಿ ಸ್ವಾಗತ ಮಾಡ್ತೀವಿ, ನಮ್ದೇನು ವಿರೋಧಿಲ್ಲ. ಆದರೆ ಲಿಂಕ್ ಕ್ಯಾನಲ್ ನೀರು ಕೊಡೋ ಸಮಸ್ಯೆ ಉದ್ಭವಿಸೋದಿಲ್ಲ. ಗೋಲಿಬಾರ್ ಆದ್ರೂ ನಾನು ಬಗ್ಗದಿಲ್ಲ. ಕೀಪ್ ಇನ್ ಯುವರ್ ಮೈಂಡ್. ಹೋರಾಟ ಮಾಡೇ ಮಾಡ್ತೀನಿ. ಜನ ಉಳಿಸ್ಕೋಬೇಕು, ಬರಬೇಕು. DK ಶಿವಕುಮಾರ್ ಡೈಲಿ ಹೇಳ್ತಾರೆ ಕುಡಿಗಲ್ಲು ಕನಕಪುರ ಅಂತ. ಅವ್ರಿಗೆ ಅಲರ್ಟ್ ಆಗಿರೋದು 3.3 TMC ನೀರು ಪ್ಲಸ್ 65 4 TMC. ಈಗ 7 TMC ನೀರು ಹೋಗ್ತಾ ಇದೆ. ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳ. ಕೇಂದ್ರ ಸರ್ಕಾರ JJM ಯೋಜನೆಯ ಹಣ ಬಿಡುಗಡೆ ಮಾಡಿಲ್ಲ ಅನ್ನುವಂಥ ರಾಜ್ಯ ಸರ್ಕಾರ ಆರೋಪಕ್ಕೆ ಕೇಂದ್ರ ಉತ್ತರ ಕೊಟ್ಟಿದೆ. ಹಣ ರಿಲೀಸ್ ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಕೇಂದ್ರಕ್ಕೆ CM ಸಿದ್ದರಾಮಯ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದರು. ಸರ್ಕಾರದ ಪತ್ರಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಪತ್ರದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. JJM ಅನುಷ್ಠಾನದಲ್ಲಿ ರಾಜ್ಯ 22ನೇ ಸ್ಥಾನದಲ್ಲಿದೆ. JJM ಯೋಜನೆ ಮಾರ್ಗಸೂಚಿ ವಿರುದ್ಧ ವ್ಯಯಿಸಿರುವಂಥ ಮೊತ್ತಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯಾಗಿರುತ್ತೆ. ಸರ್ಕಾರ ತನ್ನ ವೈಫಲ್ಯ ಮರೆಮಾಚಲಿಕ್ಕೆ ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದೆ ಅಂತ ಸೋಮಣ್ಣ ಪತ್ರದಲ್ಲಿ ಬರೆದಿದ್ದಾರೆ.
ಉಡುಪಿಯ ಕಾರ್ಕಳದಲ್ಲಿ ಉದ್ಯಮಿ ಸುದೀಪ್ ಶೆಟ್ಟಿ ಆತ್ಮಹತ್ಯೆ ಕೇಸ್ ಸಂಬಂಧ ಪತ್ನಿ ಸೌಮ್ಯ ಶೆಟ್ಟಿಗೆ ಜಾಮೀನು ನಿರಾಕರಣೆ ಮಾಡಲಾಗಿದೆ. ಸುದೀಪ್ ಶೆಟ್ಟಿ ಆತ್ಮಹತ್ಯೆ ಸಂಬಂಧ ಪೊಲೀಸ್ ವಶದಲ್ಲಿರುವ ಆತನ ಪತ್ನಿ ಸೌಮ್ಯ ಶೆಟ್ಟಿಗೆ ಉಡುಪಿ ಸೆಷನ್ಸ್ ಕೋರ್ಟ್ ಜಾಮೀನು ನಿರಾಕರಣೆ ಮಾಡಿದೆ. ಮಾರ್ಚ್ 22ನೇ ತಾರೀಕು ಸುದೀಪ್ ಶೆಟ್ಟಿ ಆತ್ಮಹತ್ಯೆಗೆ ಶರಣಾಗಿದ್ರು. ಇದಾದ ಬಳಿಕ ಸುದೀಪ್ ತಂದೆ ದಾಮೋದರ್ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. ಪ್ರಕರಣ ಸಂಬಂಧ ಸೌಮ್ಯ ಶೆಟ್ಟಿಯನ್ನು ಏಪ್ರಿಲ್ 11ನೇ ತಾರೀಕು ಉಡುಪಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಬಳಿಕ ಜಾಮೀನಿಗಾಗಿ ಕೋರ್ಟ್ಗೆ ಸೌಮ್ಯ ಶೆಟ್ಟಿ ಅರ್ಜಿಯನ್ನು ಸಲ್ಲಿಸಿದ್ರು. ಸದ್ಯ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಜಾಮೀನನ್ನು ನಿರಾಕರಿಸಿದೆ. ಧಾರವಾಡದಲ್ಲಿ ಪೊಲೀಸರ ಕಿರುಕುಳದಿಂದ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣದಲ್ಲಿ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯ ತಲೆದಂಡ ಆಗಿದೆ. ವಿದ್ಯಾಗಿರಿ ಸಿಪಿಐ ರಫೀಕ್ ತಹಶೀಲ್ದಾರ್ ಅವರನ್ನು ಅಮಾನತು ಮಾಡಿ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಆದೇಶವನ್ನು ಮಾಡಿದ್ದಾರೆ. ಗಾಂಜಾ ಕೇಸ್ನಲ್ಲಿ ವಿದ್ಯಾರ್ಥಿಯಿಂದ ಹಣ ಪಡೆದಂಥ ಆರೋಪ ಹಿನ್ನೆಲೆಯಲ್ಲಿ ನಿನ್ನೆ 3 ಕಾನ್ಸ್ಟೇಬಲ್ಗಳು ಅಮಾನತಾಗಿದ್ದರು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಮನೆಗಳ್ಳತನ ಮಾಡ್ತಾ ಇದ್ದ 2 ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 1,71,000 ನಗದು ಹಾಗೂ ಚಿನ್ನಾಭರಣದ ಜೊತೆಗೆ 2 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಮಾಡ್ರಹಳ್ಳಿ ಗ್ರಾಮದ ಶಿವಸ್ವಾಮಿ ಹಾಗೂ ಚಂದ್ರು ಬಂಧಿತ ಆರೋಪಿಗಳಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮೊಬೈಲ್ ಕಳೆದುಕೊಂಡ 1 ತಿಂಗಳ ಒಳಗೆ ಪೊಲೀಸರು ಅದನ್ನು ಪತ್ತೆ ಹಚ್ಚಿ ಮಾಲೀಕರಿಗೆ ಒಪ್ಪಿಸಿದ್ದಾರೆ. ಈ ಘಟನೆ ರಾಯಚೂರಿನ ಮುದಗಲ್ ಠಾಣೆಯಲ್ಲಿ ನಡೆದಿದೆ. ಇದೇ ತಿಂಗಳು 30 ಜನ ಮೊಬೈಲನ್ನು ಕಳೆದುಕೊಂಡು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಪೊಲೀಸರು ಕಳೆದು ಹೋದಂಥ ಮೊಬೈಲ್ ಪತ್ತೆ ಹಚ್ಚಿ ಮರಳಿ ಮೊಬೈಲ್ ಮಾಲೀಕರಿಗೆ ನೀಡಿದ್ದಾರೆ. ಇನ್ನು ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕೊಪ್ಪಳ ತಾಲೂಕಿನ ಬಸಾಪುರ ಕೆರೆಯನ್ನು BSLPL ಕಾರ್ಖಾನೆಯವರು ವಶಪಡಿಸಿಕೊಂಡಿದ್ದಾರೆ. ಕಾರ್ಖಾನೆಯನ್ನು ಸಾರ್ವಜನಿಕ ಬಳಕೆಗೆ ಮುಕ್ತವಾಗಿ ಕೊಡಬೇಕು ಅಂತ ಆದೇಶ ಇದೆ. ಆದರೆ ಕಾರ್ಖಾನೆಯವರು ಕೆರೆಗೆ ಯಾರೂ ಹೋಗದಂತೆ ಬಂದ್ ಮಾಡಿದ್ದಾರೆ. ಇದನ್ನು ವಿರೋಧಿಸಿ ಮೇ 5ರಂದು ರಾಜ್ಯ ರೈತ ಸಂಘದಿಂದ ಕೆರೆಗೆ ಜಾನುವಾರುಗಳೊಂದಿಗೆ ಮುತ್ತಿಗೆ ಹಾಕಲಿಕ್ಕೆ ರೈತ ಸಂಘದ ಮುಖಂಡರು ಮುಂದಾಗಿದ್ದಾರೆ. ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ನಿರ್ಮಾಣ ಮಾಡಿರುವ ಸರ್ಕಾರಿ ಆಸ್ಪತ್ರೆ ಹೊಸ ಕಟ್ಟಡ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ನೂತನ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಮಾಡಲಿದ್ದಾರೆ. ಕಳೆದ ಏಪ್ರಿಲ್ 13ರಂದು ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ಈ ಬಗ್ಗೆ ವರದಿ ಪ್ರಸಾರ ಮಾಡಲಾಗಿತ್ತು. ಹಳೆಯ ಕಟ್ಟಡದಲ್ಲಿ ಚಿಕಿತ್ಸೆ ಸಿಗದೆ ಹೊಸ ಕಟ್ಟಡ ಉದ್ಘಾಟನೆ ಆಗದೆ ರೋಗಿಗಳು ಸಂಕಷ್ಟ ಅನುಭವಿಸ್ತಾ ಇರೋ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಇದೀಗ ಹೊಸ ಕಟ್ಟಡ ಉದ್ಘಾಟನೆ ಆಗ್ತಾ ಇದ್ದು ನ್ಯೂಸ್ 18ಗೆ ಸಾರ್ವಜನಿಕರು ಧನ್ಯವಾದ ತಿಳಿಸಿದ್ದಾರೆ. CBA ವ್ಯಾಪ್ತಿಯಲ್ಲಿ ಸಂಪೂರ್ಣ ತೆರಿಗೆ ಪಾವತಿಸುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸಂಪೂರ್ಣ ತೆರಿಗೆ ಪಾವತಿದಾರರಿಗೆ ನೀಡಿದಂಥ 5% ರಿಯಾಯಿತಿಯನ್ನು ವಿಸ್ತರಣೆ ಮಾಡಲಾಗಿದೆ. ಮೇ 31ರವರೆಗೆ ವಿಸ್ತರಣೆ ಮಾಡಿ ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ಲಕ್ಷ್ಮೀ ಸಾಗರ್ ಎನ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ನಟಿ ರಾಜಕಾರಣಿ ತಾರಾ ಅನುರಾಧ ಭೇಟಿ ಕೊಟ್ಟಿದ್ರು. ಕನಕ ಕಿಂಡಿಯ ಮೂಲಕ ಕಡಗೋಲು ಕೃಷ್ಣನ ದರ್ಶನ ಪಡೆದರು. ಈ ವೇಳೆ ಪರ್ಯಾಯ ಶ್ರೀರು ಮಠದ ಶ್ರೀ ವೇದವರ್ಧನ ತೀರ್ಥರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದೇ ವೇಳೆ ಶ್ರೀಮಠದ ವತಿಯಿಂದ ಗೌರವಿಸಲಾಗಿದೆ. ಬಳಿಕ ಮಾತನಾಡಿದ ನಟಿ ತಾರಾ, ಬಹಳ ಸಮಯದ ನಂತರ ಮಠಕ್ಕೆ ಬಂದಿದ್ದೀನಿ. ಕೃಷ್ಣನ ಆಶೀರ್ವಾದವನ್ನ ಮನ ತುಂಬ ಹೊತ್ತು ಸಂಭ್ರಮದಿಂದ ವಾಪಸ್ ಆಗ್ತಾ ಇದ್ದೀನಿ ಅಂತ ಸಂತೋಷ ಹಂಚಿಕೊಂಡ್ರು.